ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಎಷ್ಟೇ ಭಯಂಕರ ಕೆಮ್ಮಿರಲಿ, ಎದೆಯಲ್ಲಿ ಕಫ ಇರಲಿ, ಕಫ ಕಟ್ಟಿರಲಿ, ಯಾವುದೇ ಥರದ ಕೆಮ್ಮಿರಲಿ ಶಾಶ್ವತವಾಗಿ ಕಡಿಮೆ ಮಾಡ್ಕೊಳ್ಬೋದು. ಒಬ್ಬೊಬ್ರಿಗಂತೂ ರಾತ್ರಿ ಮಲಗಿದಾಗ ಕೆಮ್ಮು ಬರ್ತಾ ಇರುತ್ತೆ, ಮಲಗಿದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಒಬ್ಬೊಬ್ಬರಿಗೆ ಇದ್ದಕ್ಕಿದ್ದಂಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಶೀತದ ಪದಾರ್ಥ ಏನು ತಿಂದಿರಲ್ಲ, ಅಲ್ಲಿಗೂ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಕೆಮ್ಮು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಂಥದಕ್ಕೆಲ್ಲ ಶಾಶ್ವತವಾದ ಪರಿಹಾರ ಒಂದನ್ನು ಹೇಳ್ತೀನಿ. ಈಗಂತೂ ಸಣ್ಣ ಪುಟ್ಟ ಏನಾದರೂ ಆಗಲಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ, ಮೆಡಿಸನ್ ತೊಗೊಳ್ತೀವಿ, ಮಾತ್ರೆ ತೊಗೊತೀವಿ, ಸಿರಪ್ ತೊಗೊತೀವಿ. ಸ್ವಲ್ಪ ಕಫ ಅಂದರೂ ಸಾಕು, ಕಾಫ್ ಸಿರಪ್ ತೊಗೊತೀವಿ. ಕೆಮ್ಮಂದರೆ ಸಾಕು, ಟ್ಯಾಬ್ಲೆಟು, ಸಿರಪ್ಪು ಅಂತ ಎಲ್ಲ ತೊಗೊತಾ ಇರ್ತೀವಿ. ಅದೆಲ್ಲ ತೊಗೊತಾ ಇದ್ದರೆ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀವಿ, ಇನ್ನೊಂದು ಪ್ರಾಬ್ಲಮ್ನ ನಾವೇ ತಂದು ಇಟ್ಕೊಳ್ತೀವಿ. ಈ ಥರ ಏನು ಸೈಡ್ ಎಫೆಕ್ಟ್ ಆಗದೆ ಮನೆಯಲ್ಲೇ ನಾವು ವಾಸಿ ಮಾಡ್ಕೊಳ್ಬೋದು. ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ಲ ಆಗೋವಂಥ ಇದು ಹೋಮ್ ರೆಮಿಡಿ. ಯಾರಿಗೆ ಕೆಮ್ಮಿರಲಿ, ಕಫ ಇರಲಿ, ಗಂಟಲು ನೋವಿರಲಿ, ಒಂದೊಂದು ಸಾರಿ ಕೆಮ್ಮಿನೇ ಗಂಟಲು ನೋವಾಗಿರುತ್ತೆ. ಇಂಥದಕ್ಕೆಲ್ಲ ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಬನ್ನಿ ಏನದು ಅಂತ ನೋಡೋಣ. ನೋಡಿ, ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು ಒಂದು ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನು ಈ ಥರ 2 ಭಾಗ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಕುಟಾಣಿನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಕುಟ್ಟೋದಿರುತ್ತೋ ಅದನ್ನೇ ತೊಗೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ ಒಂದು 1/4 ಸ್ಪೂನ್ಗಿಂತ ಕಡಿಮೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಅಜ್ವೈನ್ ಹಾಕ್ತಾಯಿದ್ದೀನಿ. ಅಜ್ವೈನ್ ಅಥವಾ ಓಂಕಾಳು ಅಂತಾರಲ್ವ, ಅದು ಒಂದು 10ರಿಂದ 12 ಕರಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ನುಣ್ಣಗೆ ಕುಟ್ಟಿ ಈ ಥರ ಪುಡಿ ಮಾಡ್ಕೊಳ್ಬೇಕು. ಈ ರೆಮಿಡಿ ಅಂತೂ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರಿಗೂ ಕೆಲಸ ಮಾಡುತ್ತೆ. ಇದು ಯಾವುದೇ ಇನ್ಫೆಕ್ಷನ್ನಿಂದ ಕೆಮ್ಮಾಗಿರಲಿ, ಥಂಡಿ ಆಗಿರಲಿ, ಶೀತದಿಂದ ಕೆಮ್ಮಾಗಿರಲಿ, ಕೆಲವೊಬ್ಬರಿಗೆ ರಾತ್ರಿ ಕೆಮ್ಮು ತುಂಬಾ ಇರುತ್ತೆ. ಇಂಥವ್ರಿಗೆಲ್ಲ ಒಂದು ಶಾಶ್ವತವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಯಾವುದೇ ಥರ ಕೆಮ್ಮಿದ್ರೂ ಈ ಮನೆಮದ್ದನ್ನು ಮಾಡಿ. ಹಾಗೆ ಎಷ್ಟೇ ಕಫ ಇದ್ದರೂ ಕೂಡ ಈ ಮನೆಮದ್ದು ಕೆಲಸ ಮಾಡುತ್ತೆ. ನಿಂಬೆಹಣ್ಣನ್ನು ತುಂಬ ತಂಪು ಅಂತ ಹೇಳ್ತಾರೆ, ಆದರೆ ಇದನ್ನು ನಾವು ಹೇಗೆ ಉಪಯೋಗಿಸೋದು ಅಂತ ಮುಖ್ಯ ಆಗಿರುತ್ತೆ. ಮೆಣಸು ಕೆಮ್ಮನ್ನು ಕಡಿಮೆ ಮಾಡೋದರ ಜೊತೆಗೆ ಯಾವುದೇ ತರಹದ ಗಂಟಲಿನ ಇನ್ಫೆಕ್ಷನ್ ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಅದರ ಜೊತೆಗೆ ನೋವನ್ನು ನಿವಾರಣೆ ಮಾಡುತ್ತೆ. ಗಂಟಲು ನೋವು ಇದ್ದರೆ ಕೆಲವೊಮ್ಮೆ ಕೆಮ್ಮಿ ಗಂಟಲು ನೋವು ಬರುತ್ತೆ ಅನ್ನೋರಿಗೆಲ್ಲ ಇದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು. ಇಂದಿನವರು ಅಂದರೆ ನಮ್ಮ ಅಜ್ಜಿ, ಅಮ್ಮ ಎಲ್ಲ ನೋಡಿ ಏನೇ ಸಣ್ಣ ಪುಟ್ಟ ಈ ಥರ ಪ್ರಾಬ್ಲಮ್ ಬಂದರೂ ಮನೆಮದ್ದನ್ನೇ ಮಾಡ್ತಿದ್ರು. ಎಲ್ಲ ಕಾಯಿಲೆಗೂ ಮನೆಮದ್ದನ್ನೇ ತಯಾರಿಸ್ತಿದ್ರು. ಈಗಂತೂ ನೆಗಡಿ ಬರಲಿ, ಕೆಮ್ಮು ಬರಲಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದರೂ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ. ಇದ್ರ ಯಾವುದೋ ಸಿರಪ್ಪು, ಮೆಡಿಸನ್ನು, ಮಾತ್ರೆ ಅಂತ ತೊಗೊಂಡು ಬೇರೊಂದು ಕಾಯಿಲೆನ ಬರೋ ಥರ ಮಾಡ್ಕೊಳ್ತೀವಿ. ಈ ಮೆಡಿಸನ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟೇ ಜಾಸ್ತಿ. ಈಗ ನೋಡಿ, ನಿಂಬೆಹಣ್ಣು ಬೀಜ ಎಲ್ಲ ತೆಗೆದಿದ್ದೀನಿ. ಅದಕ್ಕೆ ಕುಟ್ಟಿರೋ ಅಂಥ ಚೆನ್ನಾಗಿ ಪುಡಿ ಮಾಡಿರೋ ಅಂಥ ಮೆಣಸು, ಅಜ್ವೈನ್ ಮತ್ತು ಉಪ್ಪನ್ನು ಈ ನಿಂಬೆಹಣ್ಣಿಗೆ ತುಂಬ್ತಾ ಇದ್ದೀನಿ. ಸ್ವಲ್ಪ ಫೋರ್ಕಲ್ಲಿ ಎಲ್ಲ ಹೋಲ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಈ ಪುಡಿ ಎಲ್ಲ ನಿಂಬೆಹಣ್ಣಿನ ಜೊತೆ ಸೇರಿಕೊಳ್ಳಿ ಅಂತ. ಆಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೋಡಿ, ಸ್ಟವ್ ಮೇಲೆ ಈ ಥರ ಜಾಲರೆ ಕಿಚನಲ್ಲಿ ಇರುತ್ತಲ್ವ, ಈ ಥರದ್ದೆಲ್ಲ ಟೂಲ್ಸ್ ಎಲ್ಲ ಇದನ್ನು ನೋಡಿ ಅದ್ರ ಮೇಲೆ ಇಟ್ಟು ಈ ಥರ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಅದು ಕುದೀತಾ ಇದೆ ನೋಡಿ, ಎಲ್ಲ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಳ್ಳಿ. ಮುಂಚೆ ಅಂದರೆ ಅಜ್ಜಿ, ಅಮ್ಮ ಅವ್ರ ಕಾಲದಲ್ಲೆಲ್ಲ ಒಲೆ ಇರ್ತಿತ್ತು. ಅವರು ಆ ಬೆಂಕಿ ಕೆಂಡದ ಮೇಲೆ ಇದನ್ನು ಸುಟ್ಟು ಮಕ್ಕಳಿಗೆ ಇದನ್ನು ತಿನ್ನಿಸ್ತಿದ್ರು, ಮಕ್ಕಳಾಗಲಿ ದೊಡ್ಡವರಾಗಲಿ. ಈಗಂತೂ ಒಲೆಯಲ್ಲಿ ಮಾಯನೇ ಆಗಿಬಿಟ್ಟಿದೆ. ಒಲೆ ಅಂತೂ ಎಲ್ಲೂ ನೋಡೋದಕ್ಕೂ ಸಿಗಲ್ಲ. ಹಾಗಾಗಿ ಸ್ಟವ್ ಮೇಲೇ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಒಲೆ ಇದ್ದರೆ ಒಲೆ ಮೇಲೂ ಬೇಯಿಸ್ಕೊಬೋದು, ಆದರೆ ಕೆಂಡದ ಮೇಲೆ ಬೇಯಿಸ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ಫ್ರೆಂಡ್ಸ್ ನೋಡಿ, 5 ನಿಮಿಷ ಬೆಂದಿದೆ. ಇದು ನಿಂಬೆಹಣ್ಣೆಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಈಗ ಬೆಂದಿದೆ, ಸ್ಟವಿಂದ ಕೆಳಗಡೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಮುಟ್ಟಿದ್ರೇ ಎಷ್ಟು ಸಾಫ್ಟಾಗಿ ಆಗಿದೆ. ಇಲ್ಲಿವರೆಗೂ ಬೇಯಿಸ್ಕೊಬೇಕು. 1-2 ನಿಮಿಷ ಆರೋದಕ್ಕೆ ಬಿಡಬೇಕು. ಫುಲ್ಲು ಆರೋವರೆಗೂ, ತಣ್ಣಗಾಗೋವರೆಗೂ ಅಲ್ಲ. ಸ್ವಲ್ಪ ಅದು ಕೈ ಸುಡ್ತಾ ಇರುತ್ತಲ್ವ, ಅದಕ್ಕೆ ಆರೋವರೆಗೂ ಸ್ವಲ್ಪ ಬಿಟ್ಟು ನೋಡಿ. ಅರ್ಧ ಸ್ಪೂನಷ್ಟು ಜೇನುತುಪ್ಪನ ತೊಗೊಂಡಿದ್ದೀನಿ. ಜೇನುತುಪ್ಪ ತೊಗೊಂಡು ಬೆಂದಿರೋ ಅಂಥ ಈ ನಿಂಬೆಹಣ್ಣಿನ ರಸನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದೊಂದು ಬೀಜ ಮಿಸ್ ಆಗಿಬಿಟ್ಟಿದೆ. ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ ಒಂದೊಂದು ಸ್ಪೂನ್, ಅಂದರೆ ಜಾಸ್ತಿ ನೆಗಡಿ ಕೆಮ್ಮು ಆ ಥರ ಎಲ್ಲ ಇದೆ, ಒಂದೊಂದು ಸ್ಪೂನ್. ಸ್ವಲ್ಪ ಲೈಟಾಗಿದೆ ಅನ್ನೋರು ಒಂದು ಅರ್ಧ ಸ್ಪೂನ್ನ ಇದನ್ನು ಸೇವಿಸ್ತಾ ಬಂದರೆ ಕೆಮ್ಮು, ನೆಗಡಿ, ಕಫ ಎಲ್ಲ ಮಂಗಮಯ ಆಗಿಬಿಡುತ್ತೆ. ಇದನ್ನು ಎಷ್ಟು ದಿನ ಸೇವಿಸಬೇಕು ಅಂದರೆ 3 ದಿನ ಸೇವಿಸಿ. ಇನ್ನೂ ಸ್ವಲ್ಪ ಜಾಸ್ತಿ ಆಗೇ ಇದೆ ಅಂದರೆ ಇನ್ನೂ ಸ್ವಲ್ಪ ಅದೇ ಥರ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇನ್ನೂ ಒಂದು ವಾರ ಆ ಥರ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಡಿಮೆ ಕಫ, ನೆಗಡಿ, ಕೆಮ್ಮು ಆ ಥರ ಇದ್ದರೆ ಬೇಗ ವಾಸಿಯಾಗುತ್ತೆ. ಸ್ವಲ್ಪ ಸುಮಾರು ದಿನದಿಂದ ಇದೆ ಅಂತ ಅನ್ನೋರು ಸ್ವಲ್ಪ 1-2 ದಿನ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ
ಈ ಹೋಮ್ ರೆಮಿಡಿ ಹೇಗಿತ್ತು? ತುಂಬಾ ಈಸಿಯಾಗಿ ಮಾಡೋಂಥ ಹೋಮ್ ರೆಮಿಡಿ ಇದು. ಆದರೆ ರಿಸಲ್ಟ್ ಮಾತ್ರ ತುಂಬಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನನಗೆ ಅಂತೂ ಈಗ ನೆಗಡಿ ಇದೆ, ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ನಾನು ಮಾಡಿದ್ದು. ಹಾಗೆ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಮೂಗಲ್ಲಿ ಒಂಥರ ಆ ವಾಯ್ಸ್ ಬರ್ತಾ ಇದೆ ಅಂತ. ನನಗೂ ಕೋಲ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ಕಫ, ಕೆಮ್ಮು, ಗಂಟಲು ನೋವು ಎಲ್ಲ ಇದೆ. ಅದಕ್ಕೋಸ್ಕರ ಈ ರೆಮಿಡಿ ಮಾಡ್ತಿದ್ದೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೂ ಯಾರಿಗಾದ್ರೂ ಮಕ್ಕಳಿಗೆ, ದೊಡ್ಡವ್ರಿಗೆ ಈ ಥರ ಇದ್ದರೆ ಒಂದ್ಸಾರಿ ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.